Namaste. Subject Engineering Mathematics. Module Differential Calculus 2. Article number 2.2 Indeterminate Forms. Subarticle number 2.21 L'Hospital's Rule Type 1. Evaluate the following limits. Problem number 31. Limit x tends to 0 x log x. ಇದಕ್ಕೆ ಏನು ಮಾಡೋಣ 31st ಅಲ್ಲಿಗೆ k ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಲೆಟ್ k ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 0 x ಲಾಗ್ x. ಓಕೆ, x ಲಾಗ್ x ಆಯಿತು. ಇವಾಗ 0 ಅಂತ ಹಾಕಿದರೆ ಇದು 0, ಓಕೆ, ಇಂಟು ಲಾಗ್ 0. ಲಾಗ್ ಆಫ್ 0 ಈಸ್ ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ. ಲಾಗ್ 0 ಅಂದರೆ ಮೈನಸ್ ಇನ್ಫಿನಿಟಿ ಬರುತ್ತೆ. ಓಕೆ, 0 ಇಂಟು ಇನ್ಫಿನಿಟಿ ಅಥವಾ 0 ಇಂಟು ಮೈನಸ್ ಇನ್ಫಿನಿಟಿ ಬಂದರೆ ಅದಕ್ಕೇನು ಮಾಡಬೇಕು ನಾವು? ಇದಕ್ಕೆ ಈ ಫಂಕ್ಷನ್ ಇದೆಯಲ್ಲ, ಇದನ್ನು ಯಾವುದಾದ್ರೂ ಒಂದನ್ನು ಡಿನಾಮಿನೇಟ್ರಿಗೆ ಕಳಿಸಿದ್ರೆ ಆಯಿತು, ರೆಸಿಪ್ರೊಕಲ್ ಮಾಡಿದರೆ ಆಯಿತು. ಟರ್ಮ್ಸಲ್ಲಿದ್ದರೆ ಎಲ್ ಸಿ ಎಮ್ ತಗೋಬೇಕು, ಮಲ್ಟಿಪ್ಲಿಕೇಶನಲ್ಲಿದ್ದರೆ ಅದು ರೆಸಿಪ್ರೊಕಲ್ ಮಾಡಬೇಕು ಎನಿ ಒನ್ ಫಂಕ್ಷನನ್ನು. ಓಕೆ, ಸೊ ದೆನ್ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಈಗ 1 log x ಅಂತ ಹಾಕಿದರೆ ನೋ ಯೂಸ್, ಗೊತ್ತಾಯ್ತಲ್ಲ. ಈಗ ಲಾಗ್ ಎಕ್ಸ್ ಅಲ್ಲೇ ಇರಲಿ, ಡಿವೈಡೆಡ್ ಬೈ ಎಕ್ಸ್ನ 1/x ಅಂತ ತಗೊಳ್ಳೋಣ. ಇವಾಗ ಏನಾಗುತ್ತೆ ನೋಡೋಣ. ಸೊ ಲಾಗ್ ಎಕ್ಸ್ ಮೈನಸ್ ಇನ್ಫಿನಿಟಿ ಆಯಿತಾ. ಇಲ್ಲಿ 1/∞, 1/∞ ಅಂದರೆ ಅದೇನಾಗ್ತಾ ಇದೆ? ಇನ್ಫಿನಿಟಿನೇ. ಸಾರಿ, 1/∞ ಅಲ್ಲ, 1/∞ 0 ಆಗುತ್ತೆ. ಓಕೆ, ಬಟ್ ಇದು 0, 1/0 ಅಂದರೆ ಇನ್ಫಿನಿಟಿ. 1/0 ಈಸ್ ಇನ್ಫಿನಿಟಿ, 1/0 ಈಸ್ ಇನ್ಫಿನಿಟಿ. ಓಕೆ, 1/0 ಮೀನ್ಸ್ ಇನ್ಫಿನಿಟಿ. ಇನ್ಫಿನಿಟಿ ಫಾರ್ಮ್ ಬಂತಲ್ಲ. ಈಗ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸಪೋಸ್ ನಾವು ನ್ಯೂಮರೇಟರಲ್ಲಿ ಎಕ್ಸ್ ಇಟ್ಟು ಡಿನಾಮಿನೇಟರಲ್ಲಿ 1 log x ಇಟ್ಟರೆ ಏನಾಗುತ್ತೆ ನೋಡಿ. ಇವಾಗ ಎಕ್ಸಿಗೆ ಇಲ್ಲಿ 0 ಹಾಕ್ತೀರಾ, ಪುಟ್ 0 ಡಿವೈಡೆಡ್ ಬೈ 1 ಇದು ಲಾಗ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಇನ್ಫಿನಿಟಿ ಬರುತ್ತೆ. ಓಕೆ, ಮೈನಸ್ ಇನ್ಫಿನಿಟಿ ಅಗೇನ್ ಇದೇನಾಗುತ್ತೆ? 0 ಇಂಟು ಮೈನಸ್ ಇನ್ಫಿನಿಟಿನೇ ಬಂದ್ಬಿಡುತ್ತೆ, ಗೊತ್ತಾಯ್ತಲ್ಲ. ಈ ಫಾರ್ಮೆಟ್ 0 ಇಂಟು ಮೈನಸ್ ಇನ್ಫಿನಿಟಿಗೆ ಬಂತು. ಹಾಗಾಗಿ ನಾವು ಇದನ್ನು ಎಕ್ಸನ್ನು ನಾವು ರೆಸಿಪ್ರೊಕಲ್ ಮಾಡ್ಕೋಬೇಕು. ಅಂದರೆ 1/x, ಹೀಗೆ 1/x ಅಂದರೆ ಅದು ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತಾನೆ. ಲಾಗ್ ಎಕ್ಸ್ಗೆ 1 ಈ ಥರ ಮಾಡೋಕ್ಕಾಗಲ್ಲ, ಈ ಫಾರ್ಮೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಮಾಡಿದ್ರೆ ನಿಮಗೆ ಫಸ್ಟ್ ಥರನೇ ಬರುತ್ತೆ. ಸೊ ∞/∞ ಅಥವಾ 0/0 ಫಾರ್ಮ್ ಬರೋದಿಲ್ಲ. ಆ ಥರ ಮಾಡಿದರೆ, ಈ ಥರ ಮಾಡಿಕೊಂಡ್ರೆ ∞/∞ ಅಥವಾ 0/0 ಫಾರ್ಮ್ ಬರೋಕ್ಕಾಗಲ್ಲ, ಮತ್ತೆ ವಾಪಸ್ ಇದೇ ಬರುತ್ತೆ. ಹಾಗಾಗಿ ಹೀಗೆ ಮಾಡೋದು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ∞/∞ 0/0 ಬಂದರೆ ಮಾತ್ರ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಲಾಗ್ ಎಕ್ಸಿಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೇನು? 1/x ಅಂತ. ಈ 1/xಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ -1/x² ಅಂತ ಆಗುತ್ತೆ. ಓಕೆ, ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡೋಣ. 1/0 ಅಂತ ಹೇಳಿದ್ರೆ ಏನು ಬರುತ್ತೆ ಇಲ್ಲಿ? ಇಲ್ಲಿ ಕ್ಯಾನ್ಸಲ್ ಆಗ್ತದೆ. ಮೊದಲು ಕ್ಯಾನ್ಸಲ್ ಮಾಡಿಬಿಡೋಣ. ಇಲ್ಲೊಂದು ಕ್ಯಾನ್ಸಲ್ ಆಗ್ತದೆ. ಸೊ ಇದು ಮೈನಸ್ ಇಲ್ಲಿ ಬರೀತೆ. ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸೊ -x ನ್ಯೂಮರೇಟರಿಗೆ ಹೋಗುತ್ತೆ, -x, ಅರ್ಥ ಆಯ್ತಾ. ಸೊ 0ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿಗೆ, ಸೊ 0ನೇ ಬರೋದು ಆನ್ಸರು. ದಸ್ ಕೆ ಈಕ್ವಲ್ ಟು 0 ಇಸ್ ದ ಆನ್ಸರ್. ಇದು ಕ್ವಶನ್ ಅಲ್ವಾ, 31st ಕ್ವಶನ್ ಇದು. ಅದಕ್ಕೆ ಕೆ ಅಂತ ಅಸಂಪ್ಷನ್ ಮಾಡಿರೋದು. ಕೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ ಪ್ಲೇಸಿಗೆ 0 ಹಾಕಿ. ಸೊ 0ನೇ ಇಂಟು ಅಲ್ವಾ, ಇದು ಮಲ್ಟಿಪ್ಲಿಕೇಶನ್ ಅಲ್ವಾ. ಲಾಗ್ 0 ಅಂದರೆ -∞, 0 ಇಂಟು ಇನ್ಫಿನಿಟಿ ಫಾರ್ಮಲ್ಲಿ ಬಂತಿದ್ದು. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಬೇಕಾಗತ್ತೆ? ಈ ಫಂಕ್ಷನಲ್ಲಿದ್ದರೆ, ಇದರ ಮಲ್ಟಿಪ್ಲಿಕೇಶನಲ್ಲಿದ್ದರೆ ಯಾವುದಾದ್ರೂ ಒಂದನ್ನು ರೆಸಿಪ್ರೊಕಲ್ ಮಾಡಬೇಕು, ಎನಿ ಒನ್ ಫಂಕ್ಷನನ್ನು. ಅದೇ ಟರ್ಮ್ಸಲ್ಲಿ ಇದ್ದಿದ್ರೆ ಅದನ್ನು
ಎಲ್ ಸಿ ಎಮ್ ಮಾಡಬೇಕಾಗತ್ತೆ. ಇದು ಮಲ್ಟಿಪ್ಲಿಕೇಶನಲ್ಲಿರೋದ್ರಿಂದ ಒಂದು ಫಂಕ್ಷನನ್ನು ನೀವು ರೆಸಿಪ್ರೊಕಲ್ ಮಾಡ್ಕೊಳ್ಳಿ. ಸೊ ಲಾಗ್ ಎಕ್ಸ್ನ ಮಾಡ್ತೇನೆ ಅಂತ ಹೇಳಿದ್ರೆ ವಾಪಸ್ ಅದು ಇದಕ್ಕೆ ಬರುತ್ತೆ. ಹಾಗಾಗಿ ಎಕ್ಸನ್ನು ನೀವು ರೆಸಿಪ್ರೊಕಲ್ ಮಾಡಿಕೊಂಡ್ರೆ ಬೆಟರು. ಆವಾಗ ನಿಮ್ಗೆ ಏನಾಗುತ್ತೆ, -x ಅಂತ ವ್ಯಾಲ್ಯೂ ಬರುತ್ತೆ. ಸೊ ಎಕ್ಸ್ ಪ್ಲೇಸಿಗೆ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಕೆ ವ್ಯಾಲ್ಯೂ ನಿಮಗೆ 0 ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.